ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಪಾಲಾಗಿದೆ. ಈ ಪ್ರಕರಣದ ವಿಚಾರಣೆ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ಇವೆಲ್ಲದರ ನಡುವೆ ಆಗಿರುವಂತ ಒಂದು ಮಹತ್ವದ ಬೆಳವಣಿಗೆ, ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿದ್ದಾರೆ ಮೂವರು ಆರೋಪಿಗಳು. ಇದು ದರ್ಶನ್ ಗ್ಯಾಂಗಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದಿಡ್ತಾ ಇದೆ. ಪ್ರಕರಣದ ಮೂವರು ಆರೋಪಿಗಳು ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿದ್ದಾರೆ. ಬಿಗಿಯಾಗತ್ತಾ ಕಾನೂನು ಕುಣಿಕೆ? ಹಾಗಾದ್ರೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಆರೋಪಿ ಪ್ರದೋಷ್ ಅರ್ಜಿ ಹಾಕಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 14ನೇ ಆರೋಪಿ ಪ್ರದೋಷ್ ಕೊಲೆ ಕೇಸಿನ ಬಗ್ಗೆ ಸತ್ಯ ಹೇಳ್ತೀನಿ, ಕ್ಷಮೆ ನೀಡುವಂತೆ ಕೋರಿ ಸಲ್ಲಿಸಿರುವಂತ ಅರ್ಜಿ. ಪ್ರದೋಷ್ ಸಲ್ಲಿಸಿರೋ ಅರ್ಜಿ. ಪ್ರದೋಷ್ ನಂತರ ಮತ್ತಿಬ್ಬರು ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಮನವಿ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿರೋದು ಆರೋಪಿ ರವಿಶಂಕರ್, ವಿನಯ್. 8ನೇ ಆರೋಪಿ ರವಿಶಂಕರ್, 10ನೇ ಆರೋಪಿ ವಿನಯ್, 14ನೇ ಆರೋಪಿ ಪ್ರದೋಷ್. ಮೂವರು ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿದ್ದಾರೆ. ಅರ್ಜಿ ಹಾಕಿದ್ದಾರೆ, ಮನವಿ ಮಾಡಿದ್ದಾರೆ ಕೋರ್ಟ್ಗೆ. ಇದು ಮತ್ತಷ್ಟು ಸಂಕಷ್ಟವನ್ನ ತಂದಿಡ್ತಾ ಇದೆ ದರ್ಶನ್ಗೆ. ಕೊಲೆ ಆರೋಪಿ ದರ್ಶನ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅತ್ಯಾಪ್ತ ಸ್ನೇಹಿತರು. ದರ್ಶನ್ ವಿರುದ್ಧವೇ ಸ್ನೇಹಿತ ವಿನಯ್, ಪ್ರದೋಷ್ ತಿರುಗಿ ಬಿದ್ದಿರೋದು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕನಾಗಿರುವಂತ ಆರೋಪಿ ವಿನಯ್ ಕೊಲೆ ನಡೆಯೋದಕ್ಕೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಸಭೆ ಮಾಡಿದ್ರು ದರ್ಶನ್ ಅಂಡ್ ಗ್ಯಾಂಗ್. ದರ್ಶನ್ ಜೊತೆ ಕೆಲ ಸಿನಿಮಾಗಳಲ್ಲೂ ಪ್ರದೋಷ್ ನಟಿಸಿದ್ದ. ಪ್ರಕರಣದ 14ನೇ ಆರೋಪಿ. ಕೊಲೆ ನಂತರ ದರ್ಶನ್ ಜೊತೆ ರವಿಶಂಕರ್ ಫೋಟೋ ತೆಗೆಸಿಕೊಂಡಿದ್ದ. ದರ್ಶನ್ ಜೊತೆ ಆಪ್ತರಾಗಿದ್ದವರು, ದರ್ಶನ್ ಸ್ನೇಹಿತರಾಗಿದ್ದವರು, ಅವರೇ ಈಗ ತಿರುಗಿ ಬೀಳ್ತಿದ್ದಾರೆ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿ ಹಾಕಿದ್ದಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ತೆಗೆಸಿಕೊಂಡಂತಹ ಫೋಟೋ ಇದು. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ಇದ್ದ. ಈಗ ಈತ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ರೆಡಿ ಆಗಿರೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕೂತಂತಹ ಫೋಟೋ ಇದು. ಇಲ್ಲೇ ಸಭೆ ಮಾಡಿದ್ರು. ಈಗ ದರ್ಶನ್ ವಿರುದ್ಧವೇ ಮಾಫಿ ಸಾಕ್ಷಿಯಾಗೋದಕ್ಕೆ ರೆಡಿ ಆಗಿದ್ದಾರೆ ವಿನಯ್, ರವಿಶಂಕರ್, ಪ್ರದೋಷ್. ರವಿಶಂಕರ್ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದವರು. ಬೆಂಗಳೂರಿನ ತನಕ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದವನು ರವಿಶಂಕರ್. ದರ್ಶನ್ ಜೊತೆ ಸೆಲ್ಫಿ ತೆಗೆಸ್ಕೊಂಡಿದ್ದ. ಕೊಲೆಗೂ ಮುನ್ನ ಇದೇ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು. ಹೋಟೆಲ್ನ ಫೋಟೋ ನೋಡ್ತಾ ಇದ್ದೀರಿ ನೀವು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇದು. ಈ ರೆಸ್ಟೋರೆಂಟ್ ವಿನಯ್ಗೆ ಸೇರಿತ್ತು. ಅಲ್ಲೆಲ್ಲರೂ ಕೂತು ಸಭೆ ಮಾಡಿದ್ದಾರೆ. ಆಪ್ತ ಸ್ನೇಹಿತರೇ ಈಗ ತಿರುಗಿ ಬಿದ್ದಿದ್ದಾರೆ. ಒಂದ್ ಕಡೆ ವಿನಯ್, ಮತ್ತೊಂದ್ ಕಡೆ ಪ್ರದೋಷ್ ಅತ್ಯಾಪ್ತರು ದರ್ಶನ್ಗೆ. ಆದ್ರೆ ನಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಈಗ ಮನವಿ ಮಾಡಿಕೊಂಡಿದ್ದಾರೆ. ಇದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡದ್ದು. ದರ್ಶನ್ ಅಂಡ್ ಗ್ಯಾಂಗ್ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾರಾ? ಕೋರ್ಟ್ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗಿದ್ದಾರೆ ದರ್ಶನ್. ಯಾವ ಸಂದರ್ಭದಲ್ಲಿ ಮಾಫಿ ಸಾಕ್ಷಿ ಪರಿಗಣನೆ ಅಂತ ಎಸ್ಪಿಪಿ ವಾದ ಮಾಡ್ತಿದ್ದಾರೆ. ಯೋಗೇಶ್ ಗೌಡ ಕೇಸ್ನ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ ಬಗ್ಗೆ ಉಲ್ಲೇಖ ಆಗಿದೆ. ಬಸವರಾಜ್ ಮುತ್ತಗಿ ಬಗ್ಗೆ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ಸಲ್ಲಿಸಿದ್ದಾರೆ ಎಸ್ಪಿಪಿ. ಕೊಲೆಯಲ್ಲಿ ಮಾಫಿ ಸಾಕ್ಷಿ ಪಾತ್ರ ನೋಡಿ ಪರಿಗಣಿಸಬೇಕು ಅನ್ನೋ ವಾದವನ್ನ ಮಂಡಿಸಿದ್ದಾರೆ. ಆರೋಪಿ ಪ್ರಮುಖ ಆರೋಪಿನ ಅಲ್ಲವಾ ಅನ್ನೋದು ಮುಖ್ಯ. ಯಾವ ಷರತ್ತುಗಳ ಮೇಲೆ ಮಾಫಿ ಸಾಕ್ಷಿಗೆ ಒಪ್ಪಿ ಕ್ಷಮಾದಾನ ಪರಿಗಣನೆ ಮಾಡಬೇಕು? ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣನೆ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ. ಮೂವರು ರೆಡಿಯಾಗಿದ್ದಾರೆ ಈಗ ಮಾಫಿ ಸಾಕ್ಷಿ. ಆರೋಪಿ ನಂಬರ್ 10 ವಿನಯ್,
ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ಈತ. ದರ್ಶನ್ ಅತ್ಯಾಪ್ತ. ಮತ್ತೊಂದು ಕಡೆ ಪ್ರದೋಷ್ ಆರೋಪಿ ನಂಬರ್ 14. ಈತನು ದರ್ಶನ್ಗೆ ಅತಿ ಆಪ್ತನಾಗಿರೋನು. ಆದ್ರೆ ಈಗ ಈ ಪ್ರಕರಣದಿಂದ ಹೊರಗಡೆ ಬಂದ್ರೆ ಸಾಕು ಅಂತ ಮಾಫಿ ಸಾಕ್ಷಿಯಾಗೋದಕ್ಕೆ ರೆಡಿ ಆಗಿದ್ದಾರೆ. ಮತ್ತೊಬ್ಬ ಆರೋಪಿ ರವಿಶಂಕರ್, 8ನೇ ಆರೋಪಿ. ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದವನೇ ಇವನು. ಈತನೇ ದರ್ಶನ್ ಜೊತೆ ಸೆಲ್ಫಿ ಕೂಡ ಕ್ಲಿಕ್ಕಿಸಿಕೊಂಡಿದ್ದ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ದರ್ಶನ್ನ ಅತ್ಯಾಪ್ತ ಇದ್ದ. ಆದ್ರೆ ಪ್ರಕರಣದಿಂದ ಹೊರಗಡೆ ಬಂದ್ರೆ ಸಾಕು ಅನ್ನೋ ಕಾರಣಕ್ಕೆ ಮಾಫಿ ಸಾಕ್ಷಿಯಾಗೋದಕ್ಕೆ ರೆಡಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.